ನಮಸ್ಕಾರ ಎಲ್ಲರಿಗೂ. ಜೀವನದಾಗ ಎಲ್ಲರಿಗೂ ಆಸೆ ಇರ್ತೈತಿ, ರೊಕ್ಕ ಮಾಡಬೇಕು, ಮನಿ ಮಾಡಬೇಕು, ಜಾಗ ತಗೋಬೇಕು, ಹೊರದೇಶ ತಿರುಗಬೇಕು ಅಂತೆಲ್ಲ. ಆದ್ರೆ ಸ್ವಲ್ಪ ಜನಕ್ಕ ಅತಿ ಆಸೆ ಇರ್ತೈತಿ ನೋಡ್ರಿ. ಶಾರ್ಟ್ಕಟ್ ಒಳಗ ರೊಕ್ಕ ಮಾಡೋದು, ರೊಕ್ಕ ಡಬಲ್ ಮಾಡೋದು, ಆದಷ್ಟು ಜಲ್ದಿ ಸಾವುಕಾರ ಆಗೋದು, ದೊಡ್ಡ ದೊಡ್ಡ ಗಾಡಿ ಒಳಗ ತಿರುಗುದು, ಹಿಂಗ ಅತಿಯಾದ ಆಸೆಗೆ ಬಿದ್ದ ಸ್ವಲ್ಪ ಮಂದಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಅದ ಸ್ವಲ್ಪ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಇರ್ತಾವಲ್ಲ, ರೊಕ್ಕ ಡಿಪಾಸಿಟ್ ಮಾಡ್ರಿ, ಡಬಲ್ ಮಾಡಿ ಕೊಡ್ತೀವಿ, ಮತ್ತ ಇಂಟ್ರೆಸ್ಟ್ ಜಾಸ್ತಿ ಮಾಡಿ ನಿಮ್ಗೆ ಸಿಗ್ತಾವ ಅಂತ ಹೇಳ್ತಾರಲ್ಲ, ಅಂತ ಕೋಆಪರೇಟಿವ್ ಬ್ಯಾಂಕ್ಸ್ ಒಳಗ ಮತ್ತ ಸ್ಮಾಲ್ ಫೈನಾನ್ಸ್ ಒಳಗ ತಮ್ಮ ಜೀವನ ಕಷ್ಟಪಟ್ಟ ದುಡ್ದಿದ ರೊಕ್ಕವೆಲ್ಲ ಡಬಲ್ ಮಾಡಿ ಕೊಡ್ತಾರ ಅನ್ನೋ ಆಸೆಗೆ ಬಿದ್ದ ತಮ್ಮ ಇಡೀ ಜೀವನದಾಗ ದುಡಿದೆಲ್ಲ ರೊಕ್ಕವನ್ನ ಅದ್ರ ಡಿಪಾಸಿಟ್ ಮಾಡಿ ಕುಂತ ಬಿಡ್ತಾರ ನೋಡ್ರಿ ಜನ. ಆದ್ರ ಅಂತ ಬ್ಯಾಂಕ್ಸ್ ಪಂಗನಮ ಹಾಕಿ ಇರೋ ಬರೋ ರೊಕ್ಕ ಎಲ್ಲ ದೋಚ್ಕೊಂಡು ಒಂದು ದಿವಸ ಗಪ್ ಗುಮಾನ ಎಲ್ಲರ ಕಣ್ಣಿಗೆ ಮತ್ತು ಬಾಯಿಗೆ ಮಣ್ಣು ಹಾಕಿ ಎಸ್ಕೇಪ್ ಆಗಿಬಿಡ್ತಾರ. ಆಗ ಅತಿಯ ಆದ ಆಸೆಗೆ ಇಟ್ಟಿರೋ ರೊಕ್ಕನೂ ಬರುವುದಿಲ್ಲ, ಮತ್ತ ಅಸಲೂ ಇಲ್ಲ, ಬಡ್ಡಿನೂ ಬರುವುದಿಲ್ಲ. ಹಿಂಗೆಲ್ಲ ಮಾಡಿಕೊಂಡು ಜೀವನ ಪೂರ್ತಿ ದುಡ್ದಿರೋ ರೊಕ್ಕನ ಕಳ್ಕೊಂಡು ಬೀದಿ ಪಾಲ ಆಗೋ ಬದಲು ಒಂದು ಒಳ್ಳೆ ಲೊಕೇಶನ್ದಾಗ ಜಾಗ ತಗೊಂಡು ಪ್ಲಾಟ್ ತಗೊಂಡು ಆಸ್ತಿ ಮಾಡಿ ಇಟ್ಕೊಂಡ್ರ ಅದೇ ರೊಕ್ಕ ನಿಮಗ ಆಸ್ತಿ ರೂಪದಾಗ ಸೇಫ್ ಆಗಿ ಇರ್ತೈತಿ. ನಿಮ್ಮ ಮನಿ ಮಂದಿಗೆಲ್ಲ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಆಗಿ ಇರ್ತೈತಿ, ಮುಂದಿನ ಜನರೇಷನ್ಗೂ ಆಸ್ತಿಯಾಗಿ ಇರ್ತೈತಿ. ಅತಿ ಆಸೆಗೆ ಬಲಿಯಾಗಕ್ಕೆ ಹೋಗ್ಬೇಡ್ರಿ. ನೀವು ಕಷ್ಟಪಟ್ಟಿದ ರೊಕ್ಕ ಒಳ್ಳೆ ಪ್ಲಾಟ್ ಮತ್ತು ಕಮರ್ಷಿಯಲ್ ಪ್ಲಾಟ್ ಒಳಗ ಇನ್ವೆಸ್ಟ್ಮೆಂಟ್ ಮಾಡ್ರಿ. ಧನ್ಯವಾದಗಳು.